ಹಲೋ ಹಾಯ್ ನೋಡಿ ಇವತ್ತೊಂದು ತುಂಬ ಚೆನ್ನಾಗಿದೆ ಡಿಸೈನು. ಅದನ್ನು ಕಲಿಯೋಣ. ನಾವು ಸೀರೆಯಲ್ಲಿ ನಾನು ಆಗಲೇ ಸ್ಟಾರ್ಟ್ ಮಾಡಿದ್ದೀನಿ. ಇವಾಗ ನೋಡಿ 3 ಚೈನ್ ಹಾಕ್ಕೋಬೇಕು ಅಷ್ಟೇ. ಸ್ಟಾರ್ಟಿಂಗ್ ಲಾಕ್ ಮಾಡಿಕೊಂಡು 3 ಚೈನ್ ಹಾಕ್ಕೊಳ್ಳೋದು. 3 ಚೈನ್ ಹಾಕಿ ಎಲ್ಲಿಗೆ ಬರುತ್ತಲ್ಲಿ ಸ್ಟಾರ್ಟಿಂಗ್ ಸ್ಟೆಪ್ ಏನಂದರೆ ಒಂದು ಡಬಲ್ ಕ್ರೋಶ ಹಾಕಿ ಅದಕ್ಕೆ 3 ಚೈನ್ ಹಾಕಿ ಫ್ಲವರ್ ಲಾಕ್ ಮಾಡ್ಕೊಂಡಿದ್ದೀನಿ. ಅಂದರೆ ಮೇಲೆ ಒಂದು ಪಿಕಾಕ್ ಡಿಸೈನ್ ಮಾಡ್ತಾರಲ್ಲ ಅದೇ ಡಿಸೈನ್ ಮಾಡ್ಕೊಂಡಿದ್ದೀನಿ. ಒಂದೊಂದು ಬೀಡ್ ಹಾಕ್ಕೊಂಡು ಮತ್ತೆ ಒಂದು ಡಬಲ್ ಕ್ರೋಶ 3 ಚೈನ್ ಹಾಕಿ ಈ ಥರ ಅದು ಮೊದಲನೇ ಸ್ಟೆಪ್ ಹಾಕ್ಕೊಂಡಿದ್ದೀನಿ. ಇದು ಎರಡನೇ ಸ್ಟೆಪ್ ತುಂಬ ಚೆನ್ನಾಗೈತೆ. 3 ಚೈನ್ ಹಾಕಿ ಲಾಕ್ ಮಾಡಿಕೊಂಡು ಮತ್ತೆ 3 ಚೈನ್ ಹಾಕಿ ಸ್ವಲ್ಪ ಆರ್ಚ್ಗೆ ಸ್ವಲ್ಪ ಗ್ಯಾಪ್ ಕೊಟ್ಕೊಂಡು ಡಬಲ್ ಕ್ರೋಶನ್ನೇ ಮಾಡ್ಕೋಬೇಕು. ನೋಡಿ ಈಗ ಮಾಡ್ಕೊಂಡಿದ್ದೀನಲ್ಲ ಹಾಗೆ. ಈಗ ಮತ್ತೆ 3 ಚೈನ್ ಹಾಕ್ಕೋಬೇಕು. ಫುಲ್ ಕ್ರೋಶ ಡಿಸೈನ್ ಎಲ್ಲ 3 ಚೈನ್ ಎಲ್ಲ ಇರ್ತದೆ ನೋಡಿ. ಇದು ಇವಾಗ ಡಬಲ್ ಕ್ರೋಶ ಹಾಕ್ಕೋಬೇಕು ಅಲ್ಲಿಗೆ. ನಾವು ಇವಾಗ ಕನ್ಫ್ಯೂಸ್ ಮಾಡ್ಕೊಬೇಡಿ. 3 ಚೈನ್ ಹಾಕಿ ಲಾಕ್ ಮಾಡ್ಕೊಂಡಿದ್ದೀವಿ. ಮತ್ತೆ 3 ಚೈನ್ ಹಾಕ್ಕೊಂಡು ಡಬಲ್ ಕ್ರೋಶ ಮಾಡ್ಕೊಂಡು ಅದು ಎಲ್ಲಿ ಬರುತ್ತಲ್ಲ ಲಾಕ್ ಮಾಡ್ಕೊಂಡಿದ್ದೀವಿ. ಈಗ ಡಬಲ್ ಕ್ರೋಶ ಗ್ಯಾಪ್ಗೆ ಮತ್ತೆ ಇನ್ನೊಂದ್ಸಲಿ 3 ಚೈನ್ ಹಾಕ್ಕೊಂಡು ನಾವು ಅಲ್ಲಿಗೆ ಡಬಲ್ ಕ್ರೋಶಗಳನ್ನ ಮಾಡ್ಕೊಂಡು ಬರ್ತಾ ಇರೋದು. ನೋಡ್ತಾ ಇರಿ ಗೊತ್ತಾಗುತ್ತೆ. ತುಂಬಾ ಈಸಿಯಾಗಿರೋಂಥ ಸ್ಟೆಪ್ ಇದು. ಅಂದರೆ ಡಬಲ್ ಕಲರಲ್ಲಿ ಡಿಸೈನ್ ಮಾಡುವಂಥ ಡಿಸೈನ್ ತುಂಬ ಚೆನ್ನಾಗೈತೆ, ಯೂನಿಕ್ ಆಗೈತೆ. ಕುಚ್ಚು ಬೇಡ ಅಂತ ಹೇಳೋರಿಗೆ ನೀಟಾಗಿ ಸಖತ್ತಾಗಿ ಮಾಡ್ಕೋಬೋದು ಈ ಡಿಸೈನ್ನ. ನೋಡಿ ಡಬಲ್ ಕ್ರೋಶಗಳನ್ನ ಹಾಕೋಬೇಕು ನೋಡಿ ಆ ಗ್ಯಾಪ್ಗೆ. ನೋಡಿ ಎಷ್ಟು ಡಬಲ್ ಕ್ರೋಶಗಳು ಮಾಡಬೇಕು ಅಂದರೆ 8 ಡಬಲ್ ಕ್ರೋಶಗಳನ್ನ ಆ ಗ್ಯಾಪ್ಗೆ ನಾವು ಫಿಲ್ ಮಾಡ್ಕೋಬೇಕು. 8 ಡಬಲ್ ಕ್ರೋಶನ ಹಾಕಬೇಕು. ತುಂಬಾ ಚೆನ್ನಾಗೈತೆ, ಸಿಂಪಲ್ ಆಗೈತೆ ಡಿಸೈನು ಫ್ರೆಂಡ್ಸ್. ಇದನ್ನು ಎಲ್ಲ ಇವಾಗ ಕಲಿಯೋರು ಕೂಡ ಹಾಕ್ಬೋದು. ತುಂಬಾ ಈಸಿ ಐತೆ. ನೀವು ಕಲಿತ್ರೆ ನೋಡಿ ನಿಮ್ಮ ಸೀರೆಗಳಿಗೆ ಸಖತ್ತಾಗಿ ಮಾಡ್ಕೋಬೋದು. ತುಂಬ ಚೆನ್ನಾಗಿ ಡಿಸೈನ್ ಮಾಡ್ಬೋದು. ನೋಡಿ ಎಷ್ಟು 8 ಡಬಲ್ ಕ್ರೋಶಗಳನ್ನ ಹಾಕಬೇಕು ನಾವು ಆ ಗ್ಯಾಪಲ್ಲಿ. ಕರೆಕ್ಟಾಗಿ ನೋಡಿಕೊಂಡು ಲೆಕ್ಕ ಹಾಕ್ಕೊಂಡು ಬರಬೇಕು. 8 ಕಂಬಗಳನ್ನೇ ಹಾಕ್ಕೊಂಡು ಬರಬೇಕು. ನೋಡಿ ಎಲ್ಲಿಗೆ ಬರುತ್ತಲ್ಲಿ ನೋಡಿಕೊಂಡು ಲಾಕ್ ಮಾಡಬೇಕು. ನೋಡಿ ಕರೆಕ್ಟಾಗಿ ನೋಡ್ಕೋಬೇಕು. ನೋಡಿಕೊಂಡು ಅಲ್ಲಿಗೆ ಈ ಪರ್ಟಿಕ್ಯುಲರಾಗಿ ಅಲ್ಲಿಗೆ ಹಾಕಬೇಕು ಅಂತ ಏನಿಲ್ಲ. ಆರ್ಚ್ ಎಲ್ಲಿ ಬರುತ್ತೆ ಅಲ್ಲಿ ನೋಡ್ಕೊಂಡು ಕರೆಕ್ಟಾಗಿ ಹಾಕ್ಕೊಂಡು ಬಂದರೆ ಸಾಕು. ಕರೆಕ್ಟಾಗಿ ನೋಡ್ಕೊಂಡು ಹಾಕ್ಕೊಂಡ್ರೆ ಸಾಕು. ಮತ್ತು 3 ಚೈನ್ ಹಾಕಿ ಎಲ್ಲಿ ಬರುತ್ತಲ್ಲ ಲಾಕ್ ಮಾಡಬೇಕು. ನೋಡಿ ಕರೆಕ್ಟಾಗಿ ನೋಡ್ಕೊಳ್ಳಿ. ಸಿಂಪಲ್ ಡಿಸೈನ್ ಆಗೈತೆ ಫ್ರೆಂಡ್ಸ್. ನೀವು ತುಂಬಾ ಈಸಿಯಾಗಿ ಕಲಿಬೋದು. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರಿ. ನಾನು ಇನ್ನೂ ತುಂಬ ಒಳ್ಳೊಳ್ಳೆ ಡಿಸೈನ್ಗಳನ್ನ ನಾನು ನಿಮಗೆ ಶೇರ್ ಮಾಡ್ತೀನಿ. ನೀವು ಈಸಿಯಿಂದ ಕಲಿಬೋದು. ನೋಡಿ ಫಸ್ಟ್ ಸ್ಟೆಪ್ನ ನಾನು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ನೋಡಿ ಫುಲ್ ಕಂಪ್ಲೀಟ್ ಮಾಡಿದ್ದೀನಿ ನೋಡಿ. ತುಂಬಾ ಚೆನ್ನಾಗಿ ಬಂದೈತೆ ಡಿಸೈನ್ ಇದು. ಈ ಮೈಸೂರು ಸಿಲ್ಕ್ ಸ್ಯಾರಿಗಳಿಗೆ ಈ ಥರ ಡಿಸೈನ್ಗಳನ್ನ ಹಾಕಿದ್ರೆ ತುಂಬ ಚೆನ್ನಾಗಿರ್ತದೆ. ರೇಷ್ಮೆ ಸೀರೆಗಳು ಎಲ್ಲಕ್ಕೂ ಹಾಕ್ಬೋದು. ಕುಚ್ಚು ಬೇಡ ಅಂತ ಅನ್ನೋರ್ಗಂತೂ ಸಖತ್ತಾಗಿ ಇದನ್ನು ಮಲ್ಟಿ ಕಲರಲ್ಲಿ ಚೆನ್ನಾಗಿ ಮಾಡ್ಬೋದು. ಇದು 2 ಕಲರಲ್ಲಿ ಡಬಲ್ ಕಲರ್ ಮಾಡಿದ್ರೇ ಚೆನ್ನಾಗೋದು. ಒಂದು ಕಲರ್ ಹಾಕಿದ್ರೆ ಅದು ಡಿಸೈನ್ ಲುಕ್ಕೇ ಗೊತ್ತಾಗಲ್ಲ. ನೋಡಿ ನೆಕ್ಸ್ಟ್ ಸ್ಟೆಪ್ ತೋರಿಸ್ತಾ ಇದ್ದೀನಿ ನೋಡಿ ಇವಾಗ. ಮತ್ತು ಅದೇ ರೀತಿ ಸ್ಟಾರ್ಟಿಂಗ್ ಅಂದ್ಕೊಳ್ಳಿ, ಅಲ್ಲಿ ಲಾಕ್ ಮಾಡ್ಕೋಬೇಕು. ಸ್ಟಾರ್ಟಿಂಗ್ ಇಲ್ಲಿ ಬರುತ್ತೆ ಅಲ್ಲಿ ನಾವು 3 ಚೈನ್ ಗ್ಯಾಪ್ ಬಿಟ್ಟಿರೋ ಕಡೆಯಿಂದ ನಾವು ಇನ್ಯಾವ ಚೈನು ಹಾಕೋಂಗಿಲ್ಲ. ಡಬಲ್ ಕ್ರೋಶ ಮಾಡ್ಕೊಂಡು ಬರಬೇಕು. ಲಾಕ್ ಮಾಡಿದ ತಕ್ಷಣ ನಾವು 3 ಗ್ಯಾಪ್ ಬಿಟ್ಟಿದ್ದೀವಿ. ಮತ್ತು 3 ಚೈನು ಈ ಕಡೆ ತೊಗೊಂಡು ಗ್ಯಾಪ್ ಬಿಟ್ಟಿದ್ದೀವಿ. ಹಾಗಾಗಿ ಅಲ್ಲಿ ಸ್ಟಾರ್ಟ್ ಮಾಡಿ ಅದರೊಳಗಡೆ ಹೋಗಿ ಆರ್ಚ್ ಒಳಗಡೆ ಹೋಗಿ ತೊಗೊಂಡು ಬಂದು ಡಬಲ್ ಕ್ರೋಶನ ಮಾಡ್ಕೊಂಡು ಬರಬೇಕು. ತುಂಬ ಸೌಂಡ್ ಬರ್ತೈತೆ ಫ್ರೆಂಡ್ಸ್, ಬೇಜಾರು ಮಾಡ್ಕೋಬೇಡಿ. ಮನೆ ಕೆಲಸ ಮಾಡ್ತಾವ್ರೆ, ಹಾಗಾಗಿ ಸೌಂಡು ಬರ್ತೈತೆ. ನೋಡಿ ಇಲ್ಲಿಗೆ ಆ ಗ್ಯಾಪಲ್ಲಿ ಎಷ್ಟಾಗುತ್ತೆ ಫುಲ್ ಎಲ್ಲಿ ಮಾಡಬೇಕು. 8 ಡಬಲ್ ಕ್ರೋಶನೇ ಹಾಕಬೇಕು ಕರೆಕ್ಟಾಗಿ. 8 ಡಬಲ್ ಕ್ರೋಶ ಆದಮೇಲೆ ಒಂದು ಬೀಡ್ ಹಾಕ್ಕೊಂಡು ಬರಬೇಕು. ಒಂದು ಬೀಡ್ ಹಾಕಿ ನೋಡಿ ಅಲ್ಲಿ 8 ಲೆಕ್ಕ ಹಾಕೋಬೇಕು. ಕರೆಕ್ಟಾಗಿ ಲೆಕ್ಕ ಹಾಕ್ಕೊಂಡು ಬೀಡ್ ಹಾಕಿ ಎಲ್ಲಿ ಲಾಕ್ ಮಾಡಬೇಕು ಅಂತ ಹೇಳ್ತೀನಿ ತಾಳೆ. ನೋಡಿ ಒಂದು ಬೀಡ್ ಹಾಕ್ಕೊಂಡು 8 ಡಬಲ್ ಕ್ರೋಶ ಫಸ್ಟ್ ಹಾಕೋಬೇಕು ಕರೆಕ್ಟಾಗಿ. ಅದಾದಮೇಲೆ ಒಂದು ಬೀಡ್ ಹಾಕ್ಕೊಳ್ಳೋಕ್ಕೆ ಸ್ವಲ್ಪ ದಾರಾನ ಎಳೆದಿಟ್ಕೊಂಡು ಸೂಜಿಗೆ ಬೀಡ್ ಹಾಕ್ಕೊಂಡು ಕ್ರೋಶಾಗೆ ಆ ಬೀಡ್ ಹಾಕ್ಕೊಂಡು ತಳ್ಳಿ ಅದು ನೆಕ್ಸ್ಟ್ ಏನು ಲಾಕ್ ಮಾಡೋದು ಬೇಡ. 2 ಕಂಬ ಬಿಟ್ಟು 3ನೇ ಕಂಬಕ್ಕೆ ಲಾಕ್ ಮಾಡಬೇಕು.
ನೋಡಿ ಅದು 2 ಬಿಟ್ಟು 3ನೇ ಕಂಬದಲ್ಲಿ ಗ್ಯಾಪಲ್ಲಿ ಇರುತ್ತಲ್ಲ 2 ಕಂಬ ಬಿಟ್ಟು ಗ್ಯಾಪಲ್ಲಿ ಹಾಕಿ ಏನಿಲ್ಲ ಅಲ್ಲಿ ಲಾಕ್ ಮಾಡಬೇಕು. ನೆಕ್ಸ್ಟ್ ಇವಾಗ ಏನು ಮಾಡಬೇಕಂದ್ರೆ ಕರೆಕ್ಟಾಗಿ ದಾರ ತಗೊಂಡಾದ್ಮೇಲೆ ಅಲ್ಲಿ ಚೈನ್ಗಳಂತೂ ಲೈನಕ್ಕೂ ಬಂದಿರುತ್ತೆ ನೋಡಿ, ಡಬಲ್ ಕ್ರೋಶಾದಲ್ಲಿ ಚೈನ್ಗಳು ಬಂದಿರುತ್ತೆ, ಅಲ್ಲಿ ನಾವು ಸಿಂಗಲ್ ಕ್ರೋಶನ ಹಾಕೊಂಡು ಬರಬೇಕು. ಸೂಜಿ ಒಳಗೆ ದಾರ ತೊಗೊಬಂದು ಲಾಕ್ ಮಾಡೋದು ಸಿಂಗಲ್ ಕ್ರೋಶ. ಅದನ್ನು ನಾವು ಪ್ರತಿ ಕಂಬಕ್ಕೂ ಒಂದೊಂದು ಹಾಕೊಂಡು ಬರಬೇಕು. ಅದು ಡಬಲ್ ಕಲರ್ ಆಗಿರೋದ್ರಿಂದ ಔಟ್ಲುಕ್ ಸಖತ್ತಾಗಿ ಬರುತ್ತೆ ನೋಡಿ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಡಿಸೈನು. ಅಲ್ಲಿ ಮಾಡಿ ಮತ್ತೆ ನಾವು ಲಾಕ್ ಮಾಡಿರೋ ಕಡೆ ಒಂದ್ಸಲಿ ಲಾಕ್ ಮಾಡಿ, ಇವಾಗ ಅಲ್ಲಿಗೆ ಕರೆಕ್ಟಾಗಿ ಅಲ್ಲಿ ಲಾಕ್ ಮಾಡಿರೋ ಕಡೆಯೇ ಒಂದು ಕಡೆ ಲಾಕ್ ಮಾಡಬೇಕು. ಲಾಕ್ ಆದಮೇಲೆ ನಾವು ಮತ್ತೆ ಡಬಲ್ ಕ್ರೋಶನ ಮಾಡ್ಕೊಂಡು ಬರಬೇಕು. ಆ ಗ್ಯಾಪಲ್ಲಿ ಬೇಸ್ ಲೈನಲ್ಲಿ 3 ಚೈನ್ ಗ್ಯಾಪ್ ಇಟ್ಟಿದ್ದೀವಿ, ಮತ್ತು ಆರ್ಚಲ್ಲಿ 3 ಚೈನ್ ಹಾಕಿ ಮತ್ತೆ ಆರ್ಚ್ ಮಾಡ್ಕೊಂಡು ಹೋಗಿದ್ದೀವಿ. ಹಾಗಾಗಿ ನಾವು ಆ ಗ್ಯಾಪಲ್ಲಿ ನಾವು ಡಬಲ್ ಕ್ರೋಶನ ಮಾಡ್ಕೊಂಡು ಬರಬೇಕು. ಸೂಜಿ ಮೇಲೆ ಒಂದ್ಸಲಿ ದಾರ ತೊಗೋಬೇಕು, ಆ ಗ್ಯಾಪಲ್ಲಿ ಹೋಗಿ ಒಳಗಡೆಯಿಂದ ದಾರ ತಂದು 2ರಲ್ಲಿ ಮಾಡೋದು ಡಬಲ್ ಕ್ರೋಶ. ಇದನ್ನು 8 ಡಬಲ್ ಕ್ರೋಶನ ಮಾಡಬೇಕು. ಗೊತ್ತಾಯಿತು ಅನ್ಕೋತೀನಿ. ತುಂಬಾ ಈಸಿಯಾಗೈತೆ, ಸಖತ್ತಾಗಿ ಲುಕ್ ಕೊಡುತ್ತೆ, ಮತ್ತು ನಾವು ಒಳ್ಳೆ ಅಮೌಂಟ್ ಕೂಡ ತೊಗೋಬೋದು. 500-600 ಕೂಡ ತೊಗೋಬೋದು. ಅಂದರೆ ನಾವು ಇರೋ ಪ್ಲೇಸ್ ಮೇಲೆ ಹೋಗುತ್ತೆ. ಹಾಗಾಗಿ ನಾನು ಹೇಳೋದು ಮಾಮೂಲಿ ಇದು ಹೇಳಿದ್ದೀನಿ ಅಮೌಂಟು, ಸ್ವಲ್ಪ ಜಾಸ್ತಿನೂ ತೊಗೋಬೋದು, ಕಡಿಮೆನೂ ತೊಗೋಬೋದು. ಬೇಗನೆ ಅಂದರೆ ತುಂಬಾ ಬೇಗನೆ ಹಾಕ್ಬೋದು. ಡಿಸೈನ್ ತುಂಬ ಚೆನ್ನಾಗೈತೆ. ಸೇಮ್ 8 ಕಂಬಗಳನ್ನ ಹಾಕಬೇಕು, ಮತ್ತು ಒಂದು ಬೀಡ್ ಲಾಕ್ ಮಾಡಬೇಕು, ಒಂದು ಬೀಡ್ ಹಾಕಿ 2 ಕಂಬ ಬಿಟ್ಟು 3ನೇ ಕಂಬಕ್ಕೆ ಲಾಕ್ ಮಾಡಬೇಕು. ಇದೇ ರೀತಿ ಸೀರೆ ಎಲ್ಲ ಫುಲ್ ಕಂಪ್ಲೀಟ್ ಮಾಡಿದ್ರೆ ನೋಡಿ ಸೂಪರಾಗಿರುವಂಥ ಡಿಸೈನು ನಮ್ಮ ಸೀರೆಗೆ ರೆಡಿ. ನೋಡಿ, ನಾವೇ ಕಲ್ತ್ಕೊಂಡು ನಮ್ಮ ಸೀರೆ ಹಾಕೊಂಡಾಗ ಎಷ್ಟೊಂದು ಚೆನ್ನಾಗಿರ್ತದೆ ಅಂದರೆ ಹಾಕ್ಕೊಂಡಾಗಲೇ ಗೊತ್ತಾಗೋದು ನಿಮಗೆ. ನೋಡಿ, ಸುಮ್ಮನೆ ಟೈಮ್ ವೇಸ್ಟ್ ಮಾಡಿಕೊಂಡು ಇರೋದಕ್ಕಿಂತ ಇಂಥ ಡಿಸೈನ್ಗಳನ್ನ ಕಲಿತ್ರೆ ನಿಮ್ಮ ಸೀರೆಗೂ ಹಾಕೋಬೋದು, ಅರ್ನು ಕೂಡ ಮಾಡ್ಬೋದು. ನೋಡಿ, ಇದೆ ಸೇಮ್ ಮತ್ತು ಸಿಂಗಲ್ ಕ್ರೋಶೆಗಳನ್ನ ಹಾಕೊಂಡು ಹೋಗಬೇಕು, ಮತ್ತು ಅದೇ ಆರ್ಚ್ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ನೋಡಿ, ನಾನು ಫುಲ್ ಕಂಪ್ಲೀಟ್ ಮಾಡಿ ನಿಮಗೆ ತೋರಿಸ್ತಿದ್ದೀನಿ. ನೋಡಿ ತುಂಬಾ ಚೆನ್ನಾಗೈತೆ ಡಿಸೈನು. ಮಾಡಿ ಕಲ್ತ್ಕೊಳ್ಳಿ ಮತ್ತು ನಿಮ್ಮ ಸೀರೆಗಳಿಗೆ ಹಾಕ್ಕೊಳ್ಳಿ. ನೋಡಿ, ಸಖತ್ತಾಗೈತೆ ಡಿಸೈನ್. ನೋಡಿ ಎಷ್ಟು ಚೆನ್ನಾಗಿ ಬಂದೈತೆ ನೋಡಿ ಡಿಸೈನು. ನಾವು ಸ್ಟಾರ್ಟಿಂಗ್ ಕಂಬಗಳನ್ನ ಹಾಕಿದ್ದೀನಲ್ಲ, ಅದು ಹಾಕ್ತಾನೆ ಬರೀ ಇದೇ ಆರ್ಚ್ಗಳು ಕೂಡ ಹಾಕೊಂಡು ಹೋಗ್ಬೋದು. ಸಖತ್ತಾಗಿ ಬಂದಿರುತ್ತೆ. ಇದು ನನ್ನ ಸೀರೆಗೆ ಫಸ್ಟೇ ಬೇಸ್ ಲೈನ್ ಮಾಡಿದ್ದೆ, ಅದಕ್ಕೆ ಕಾರಣ ಸಿಂಪಲಾಗಿ ಆಯ್ತಲ್ಲ ಅಂತ ಹೇಳಿ ಈ ಡಿಸೈನ್ ಮಾಡಿದ್ದು. ಇದು ತುಂಬಾ ಚೆನ್ನಾಗಿ ಕಾಣಿಸ್ತೈತೆ. ನೋಡಿ, ನೀವು ಟ್ರೈ ಮಾಡಿ ಕಲಿತ್ಕೊಂಡು ಹಾಕೊಳ್ಳಿ ಮತ್ತು ಅರ್ನಿಂಗ್ ಮಾಡಿ. ಥ್ಯಾಂಕ್ ಯು.